ನಾವು ಹೇಳ್ತಾ ಇರುವಂಥದ್ದು ಈ ಪಕ್ಷ ನಿಷ್ಠೆ ನಾವು ಪಕ್ಷಕ್ಕಾಗಿ ಇನ್ನೂ ಸರ್ವಸ್ವವನ್ನು ಕೊಡ್ತೀನಿ ಅನ್ನುವಂಥವ್ರು ತಮಗೆಲ್ಲ ನೆನಪಿರ್ಬೋದು. ಒಂದು ಅಣ್ವಸ್ತ್ರದ ಬಗ್ಗೆ ಒಂದು ವೋಟಿಂಗ್ ಅನ್ನು ಕ್ಯಾಬಿನೆಟ್ದಲ್ಲಿ ಪಾರ್ಲಿಮೆಂಟ್ದಲ್ಲಿ ಬಂದಾಗ ನಮ್ಮ ಪಕ್ಷದಲ್ಲಿರುವಂಥ ಹಿರಿಯರಾದ ಮಂಜುನಾಥ್ ಕೊಣ್ಣೂರ್ ಅವರಿರ್ಬೋದು, ಅಥವಾ ಹಿಂದಿನ ಅವತ್ತಿನ MP ಆಗಿರುವಂಥ ಸಾಂಗ್ಲೇನವರಾಗಿರ್ಬೋದು, ಅಥವಾ ಹಿಂದಿನ ಲೋಕಸಭೆ ಸದಸ್ಯರು ಅವತ್ತಿನ ದಿವಸದಲ್ಲಿರುವಂಥ ಮಾರ್ಗ್ರೆಟ್ ಆಳ್ವಾ ಅವರಾಗಿರ್ಬೋದು, ಅವರೆಲ್ಲ ಅವತ್ತು ಪಕ್ಷವನ್ನು ಬಿಟ್ಟು ಯಾವ ಕಾರಣಕ್ಕೆ ಹೋದ್ರು, ಏನಾಯ್ತು ಅನ್ನುವಂಥ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದೇ ಸಂದರ್ಭದಲ್ಲಿನೇ ಇವತ್ತಿನ ನಮ್ಮ ಶಾಸಕರು ಒಂದು ಕಾಲ ಹೊರಗಡೆ ಇಟ್ಟು ಅವತ್ತೇ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರುವಂಥ ಎಲ್ಲ ಕೆಲಸಗಳನ್ನು ಮಾಡಿದರು. ಅವತ್ತಿನ ನಮ್ಮ ಪಕ್ಷದ ಹಿರಿಯರು ಕೇಂದ್ರ ಸಚಿವರಾಗಿರುವಂಥ ದಿವಂಗತ ಅನಂತಕುಮಾರ್ ಅವರು ಭಾಳಷ್ಟು ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರ ಡಿಮಾಂಡ್ಗಳನ್ನೆಲ್ಲ ಫುಲ್ಫಿಲ್ ಮಾಡಿ ಪಕ್ಷದಲ್ಲಿ ಇಟ್ಕೊಳ್ಳುವಂಥ ಕೆಲಸಗಳನ್ನಾಯಿತು. ಅವತ್ತೇ ಅವರು ಒಂದು ಕಾಲ ಹೊರಗಡೆ ಇಟ್ಟು ಹೋಗಿರುವಂಥದ್ದು. ಅದಾದ ನಂತರ ಮತ್ತೆ ಬರುವಂಥ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಜನತಾದಳಕ್ಕೆ ಸೇರಿ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು ಎಲ್ಲ ಹಿರಿಯರಿಗೆ ಪಕ್ಷ ಸಂಘಟನೆ ಮಾಡಿರುವಂಥವ್ರಿಗೆ ಯಾರು ಅವರಿಗೆ ಕೇಂದ್ರದಲ್ಲಿ ಮಂತ್ರಿಯನ್ನು ಮಾಡಿದ್ರು ಅವ್ರಿಗೂ ಸಹಿತ ಅನ್ಪಾರ್ಲಿಮೆಂಟರಿ ವರ್ಡ್ ಕೊನೆಯ ಶಬ್ದವನ್ನು ಬಳಸಿರುವಂಥದ್ದು ಇವತ್ತಿಗೂ ಸಹಿತ ನಮ್ಮ ರಾಜ್ಯದ ಜನತೆ ಮರೆತಿಲ್ಲ. ಅಂಥ ಸಂದರ್ಭದಲ್ಲಿ ಬಂದಾಗೂ ಸಹಿತ ನಾನು ಹಿಂದೂ ಹುಲಿ, ನಾನೇ ಒಬ್ಬನೇ ಶ್ರೇಷ್ಠ ಅನ್ನುವಂಥದ್ದನ್ನು ಮಾತಾಡ್ತಿರುವಂಥವ್ರು ಅವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಜನತಾದಳಕ್ಕೆ ಹೋದಾಗ ಅವರು ಸಹಿತ ಮುಸ್ಲಿಂ ಟೋಪಿಯನ್ನು ಧರಿಸಿ ನಮಾಜ್ಗೆ ಹೋಗಿ ಏನೆಲ್ಲ ಮಾಡಿರುವಂಥದ್ದು BJPಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ವಿಜಯಪುರದ ಜನತೆಗೆ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿರುವಂಥ ಕಟ್ಟಕಡೆ ಮನುಷ್ಯನಿಗೂ ಗೊತ್ತಿರುವಂಥದ್ದು. ದಳಕ್ಕೆ ಹೋದಾಗ ಅವ್ರು ನಾವು ಏನೂ ಇಲ್ಲ ಅನ್ನೋಂಥದ್ದು ಇವತ್ತೇನು ಡ್ರಾಮಾ ಮಾಡ್ತಾ ಇದ್ದಾರೆ, ಅವತ್ತಿನ ದಿವಸದಲ್ಲೇ ಅದನ್ನೆಲ್ಲ ತೋರಿಸ್ಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟವಾಗಿ ಅದು ಗೊತ್ತಾಗ್ತಾ ಇದೆ.